ರಾಜ್ಯದಲ್ಲಿ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇರಲ್ಲ. ಇನ್ಮೇಲೆ ಹಂತ ಹಂತವಾಗಿ ಸಿಲಿಂಡರ್ನ ಕೊಡ್ತೀವಿ ಅಂತ ಆಹಾರ ಸಚಿವರು ಹೇಳಿದ್ದೇ ಬಂತು. ಕಮರ್ಷಿಯಲ್ ಬಿಡಿ, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಡೊಮೆಸ್ಟಿಕ್ ಸಿಲಿಂಡರ್ ಸಹ ಸಮರ್ಪಕವಾಗಿ ನೀಡೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಿಲ್ಲ. ಬುಕ್ಕಿಂಗ್ ಮಾಡಿ ತಿಂಗಳಾದರೂ ಕೂಡ ಸಿಲಿಂಡರ್ ಬರ್ತಾ ಇಲ್ಲ ಅಂತ ಏಜೆನ್ಸಿ ಮುಂದೆ ಗ್ರಾಹಕರು ಅವಲತ್ಕೋತಾ ಇದ್ದಾರೆ. ದಿನದಿಂದ ದಿನಕ್ಕೆ ಈ ಡೊಮೆಸ್ಟಿಕ್ ಸಿಲಿಂಡರ್ನ ಅಭಾವ ಅಂತಕ್ಕಂಥದ್ದು ಬಿಗಡಾಯಿಸ್ತಾ ಇದೆ. ನೋಡಿ, ಸಿಲಿಂಡರ್ ಅಭಾವ, ಕೇಂದ್ರ ಸರ್ಕಾರವನ್ನ ಕೇಳಿ. ಸಚಿವರ ಹೇಳಿಕೆಗೆ ಪಬ್ಲಿಕ್ಸ್ ಆಕ್ರೋಶ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ನಮ್ಮ ಬೆಂಗಳೂರಿನ ಪ್ರತಿಯೊಬ್ಬರ ಮೇಲೂ ಒಂದಲ್ಲ ಒಂದು ರೀತಿಯಾಗಿ ಸಮಸ್ಯೆ ಆಗ್ತಿದೆ. ಇನ್ನೇನು ಸಮಸ್ಯೆ ಇಲ್ಲ, ಹಂತ ಹಂತವಾಗಿ ಸಮಸ್ಯೆ ಸರಿ ಮಾಡ್ತೀವಿ, ಸಿಲಿಂಡರ್ ಸಪ್ಲೈ ಮಾಡಲು ಸೂಚನೆ ಕೊಟ್ಟಿದ್ದೀವಿ ಎನ್ನುತ್ತಿದ್ದ ಆಹಾರ ಸಚಿವರು ನಿನ್ನೆ ಕೇಂದ್ರ ಸರ್ಕಾರ ಕಾರಣ, ಕೇಂದ್ರ ಸಚಿವರನ್ನ ಕೇಳಬೇಕು ಅಂತಾರೆ. ಸಿಲಿಂಡರ್ ಬುಕ್ ಆಗಿದೆ ಅಂತ ನಾವು ಸಿಲಿಂಡರ್ ಕೇಳೋಕ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತಾರೆ. ಇಷ್ಟು ಸಮಸ್ಯೆಗಳ ಸರಿಪಡಿಸಿ ಸಿಲಿಂಡರ್ ಕೊಡಿ ಎಂದು ಬೆಂಗಳೂರಿನ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ರಿಯಾಲಿಟಿ ಚೆಕ್ 1. ಸಚಿವರು ಸಿಲಿಂಡರ್ ಸಪ್ಲೈ ಆಗುತ್ತೆ ಅಂತ ಹೇಳ್ತಾರೆ, ಆದ್ರೆ ಏಜೆನ್ಸಿಗಳಲ್ಲಿ ಸಿಲಿಂಡರ್ ಸಿಗ್ತಿಲ್ಲ. 25 ದಿನಗಳಲ್ಲಿ ಬುಕ್ಕಿಂಗ್ ಅಂತಾರೆ, ಆದ್ರೆ 40 ದಿನಗಳಾದ್ರೂ ಬುಕ್ಕಿಂಗ್ ಆಗ್ತಿಲ್ಲ. ಬುಕ್ಕಿಂಗ್ ಆದ್ಮೇಲೆ ಡೆಲಿವರಿಗೆ 10 ರಿಂದ 15 ದಿನಗಳು ಬೇಕು ಅಂತಾರೆ. ಸಿಲಿಂಡರ್ ಬುಕ್ಕಿಂಗ್ ಆಗಿರುತ್ತೆ, ಬುಕ್ ಆಗಿದೆ ಅಂತ ಕಾದು ಸಿಲಿಂಡರ್ ಅಂತ ಏಜೆನ್ಸಿ ಹತ್ರ ಹೋದ್ರೆ ನಿಮ್ಮ ಬುಕ್ಕಿಂಗ್ ಕ್ಯಾನ್ಸಲ್ ಅಂತಾರೆ. ಮತ್ತೆ ಬಂದು ಬುಕ್ ಮಾಡೋಕೆ ಆಗ್ತಿಲ್ಲ. ಸರ್ಕಾರ ಏನು ಮಾಡೋಕ್ಕಲ್ಲ, ಇವ್ರು ಕೊಡ್ತಾ ಇಲ್ವಲ್ಲ. ಸರ್ಕಾರ ಹೇಳ್ತಾರೆ, ಇವ್ರು ಕೊಡಬೇಕಲ್ಲ. ಸಿಲಿಂಡರ್ ಕಂಪ್ನಿಯವ್ರು ಕೊಡ್ತಾ ಇಲ್ಲ. 30 ಡೇಸ್ ಬುಕ್ಕಿಂಗ್ ಆಗುತ್ತೆ ಅಂತ ಬುಕ್ಕಿಂಗ್ ಮಾಡಿದ್ರೆ ತಿರ್ಗಾ 10 ಡೇಸ್ ಆಗುತ್ತೆ. 45 ಡೇಸ್ ಕೊಡ್ತಾವ್ರೆ. 30 ಡೇಸ್ಗೆ ಬುಕ್ಕಿಂಗ್ ಆಗುತ್ತೆ, ಪ್ಲಸ್ ಸರ್ವಿಸ್ ಕೊಡೋಕ್ಕೆ ಡೆಲಿವರಿ ಕೊಡೋಕ್ಕೆ 10 ಡೇಸ್ ಎಕ್ಸ್ಟ್ರಾ, 45 ಡೇಸ್ ಆಗ್ತದೆ. ಸುಮ್ಮನೆ ಅಷ್ಟೇ. ಹೌದು, ಬುಕ್ಕಿಂಗ್ ಮಾಡ್ತಾರೆ, ಬುಕ್ಕಿಂಗ್ ಮಾಡಿದ್ರೆ ಸಪ್ಲೈ ಬರಲ್ಲ ಇಲ್ಲಿ. ತಿರ್ಗಿ ಆಮೇಲೆ ಹೇಳ್ತಾರೆ ಕಳಿಸ್ತೀವಿ ಅಂತಾರೆ, ತಿರ್ಗಿ ಇಲ್ಲಿ ಬಂದು ಕೇಳಿದ್ರೆ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ತಿರ್ಗಿ ಬೇರೆ ಕ್ಯಾನ್ಸಲ್ ಆಗಿದೆ. ರಿಯಾಲಿಟಿ ಚೆಕ್ 2. ಒಂದೊಂದೇ ಏಜೆನ್ಸಿಗಳಲ್ಲಿ ಸಾವಿರಾರು ಸಿಲಿಂಡರ್ ಡೆಲಿವರಿ ಪೆಂಡಿಂಗ್. ನಾರ್ಮಲ್ ಬುಕ್ಕಿಂಗ್ ಗಿಂತ 35% ಹೆಚ್ಚು ಬುಕ್ಕಿಂಗ್ ಬರ್ತಿದೆ. ಸಪ್ಲೈಯಲ್ಲಿ 30% ಕಡಿಮೆಯಾಗಿದೆ. 50% ಸಿಲಿಂಡರ್ಗಳು ಒಂದೊಂದು ಏಜೆನ್ಸಿಯಲ್ಲಿ ಕಡಿಮೆಯಾಗಿದೆ. ಸಮಸ್ಯೆ ಇಲ್ಲ ಅಂತ ಸರ್ಕಾರಗಳು ಹೇಳ್ತಿವೆ, ಆದರೆ ವಾಸ್ತವದಲ್ಲಿ ಸಮಸ್ಯೆ ಇದ್ದೇ ಇದೆ. ನಮ್ಮಲ್ಲಿ ಈಗ 6,000 ಮೇಲೆ ವೇಟಿಂಗ್ ಇದೆ ಸರ್. 6,000 ವೇಟಿಂಗ್ ಇದೆ. ಇದು ಬಂದ್ಬಿಟ್ಟು ನಿಲ್ಲಿ 35% ಎಕ್ಸೆಸ್ ಬುಕ್ಕಿಂಗ್ ಇದೆ. ನಾರ್ಮಲ್ ಬುಕ್ಕಿಂಗಿಂದ 35% ಎಕ್ಸೆಸ್ ಬುಕ್ಕಿಂಗ್ ಬಂದಿದೆ. ಆಮೇಲೆ ಹೌದು, ಈ ಮಂತ್ಗೆ ಮಾತ್ರ. ಆಮೇಲೆ ಈ ಮಂತಲ್ಲಿ ನಮಗೆ ಏನು ಸಪ್ಲೈ ಬರ್ತಾ ಇದೆಯೋ ಅದು ಮೋರ್ ದೆನ್ 20-30% ಕಟ್ ಆಗಿದೆ. ಸೊ ನಿಯರ್ಲಿ 50% ನಮಗೆ ಸ್ಟಾಕ್ ಕಮ್ಮಿ ಇದೆ. ಸೊ 6,000 ಬ್ಯಾಕ್ಲಾಗ್ ಅದರಿಂದ ಕ್ರಿಯೇಟ್ ಆಗಿದೆ. ಸೊ ಅದು 10 ಡೇಸ್ 12 ಡೇಸ್ ವೇಟಿಂಗ್ ಇದೆ. ಸೊ ಇದು ಜನಕ್ಕೆ ಅರ್ಥ ಆಗಲ್ಲ, ಯಾಕಂದರೆ ಟಿವಿಲೆಲ್ಲ ನೋಡ್ತಾರೆ ಎಲ್ಲ ಸರಿ ಇದೆ ಅಂತ. ಸರಿ ಮಾಡ್ಸೋಕ್ಕೆ ನಮಗೂ ಟೈಮ್ ಆಗುತ್ತೆ. ರಿಯಾಲಿಟಿ ಚೆಕ್ 3. ಸರ್ಕಾರಗಳು ಅವರವರು ಜಗಳವಾಡ್ಬೇಕಷ್ಟೇ, ಸಮಸ್ಯೆ ಯಾವುದಕ್ಕಿಲ್ಲ. ಮೋದಿ ವರ್ಸಸ್ ಸಿದ್ದರಾಮಯ್ಯ ಸಿಲಿಂಡರ್ಗಾಗಿ ಜಗಳವಾಡ್ಬೇಕಷ್ಟೇ. ಇವರು ಮಾಡಿಲ್ಲ, ಅವ್ರು ಮಾಡಿಲ್ಲ ಅಂತ ಆರೋಪ ಪ್ರತ್ಯಾರೋಪ ಮಾಡಿದ್ರೆ ಜನ ಸಾಯ್ಬೇಕಷ್ಟೇ. ಸಿಲಿಂಡರ್ ಕೊಡ್ತೀವಿ ಅಂತಾರೆ, ಇಲ್ಲಿ ಬಂದ್ರೆ ಅಷ್ಟೇ, ವಾಸ್ತವ ಗೊತ್ತಾಗುತ್ತಷ್ಟೇ. ಯಾವುದಕ್ಕಿಲ್ಲ, ಇಂಥದಕ್ಕೆ ಐತೆ ಇಲ್ಲ ಅಂತ ಹೇಳ್ಬಿಡಿ. ಮುನಿಯಪ್ಪ ಅವರು ಕೇಂದ್ರ ಸರ್ಕಾರಕ್ಕೂ ಹೊಣೆ ಇದು. ಒಂದು ನಿಮಿಷ ಅವ್ರು ಕುಂತ್ಕೊಂಡು ಅವ್ರವರೇ ಕುಸ್ತಿ ಆಡ್ಬೇಕಷ್ಟೇ. ಯಾರ್ಯಾರು ಹೇಳಿ, ಮೋದಿನೂ ಸಿದ್ದರಾಮಯ್ಯ. ಸಾಯೋರು ಯಾರು? ಮೀಡಿಯಂ ಸೆಂಟ್ರಲ್ ಜನ ಅಷ್ಟೇ. ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಇವ್ರು ಹಂಗೆ ಬಿಟ್ಬಿಟ್ರೆ ಜನ ಏನಾಗಬೇಕು? ವ್ಯವಸ್ಥೆ ಮಾಡ್ಬೇಕಾಗಿರೋದು. ಹೇಳ್ತಾರೆ ಸರ್, ಇಲ್ಲಿ ಕೊಟ್ರೆ ತಾನೇ ಗೊತ್ತಾಗೋದು. ಏಜೆನ್ಸಿಗಳ ಬಳಿಕ ಪುಟ್ಟ ಮಕ್ಕಳನ್ನ ಎತ್ಕೊಂಡು ದಂಪತಿಗಳು ಗ್ಯಾಸ್ಗಾಗಿ ಪರದಾಡ್ತಿದ್ರು. ನಾವು ಹೊರಗಡೆ ಹೋಟೆಲಲ್ಲಾದ್ರೂ ತಿನ್ಕೋತೀವಿ, ಆದ್ರೆ ಮಗುವಿಗೆ ಹೋಟೆಲಲ್ಲಿ ತಿನ್ಸೋಕಾಗುತ್ತಾ? ಏಜೆನ್ಸಿಗಳಲ್ಲಿ ಸಿಲಿಂಡರ್ ಕೊಡೋಕೆ ಅಲೆದಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಮಸ್ಯೆ ಏನಿದೆ ಸರ್, 10 ಡೇಸ್ ಆಯ್ತು, ಬುಕ್ಕಿಂಗ್ ಆಯ್ತು, OPT ನಂಬರ್ ಆಯ್ತು, ಕಳಿಸ್ತಾರೆ ನಾಳೆ ಬನ್ನಿ. ಇವತ್ತು ಮಾರ್ನಿಂಗ್ ಬಂತು, ಸಾಯಂಕಾಲ ಬನ್ನಿ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಚಿಕ್ಕ ಪಾಪು ಇದೆ, ನಮ್ಗೇನು ಕಷ್ಟ ಇದೆ, 1 ಮಂತ್ಗೆ ಪರವಾಗಿಲ್ಲ, ಊಟ ಬಂದಿಲ್ಲ ಹೋಟೆಲ್ಗೆ ಮಾಡ್ತೀನಿ, ಪಾಪುಗೆ ಏನು ಮಾಡಲ್ಲ ಸರ್. ಕಷ್ಟ ಆಗುತ್ತೆ ಮನೆಯಲ್ಲಿ, ತುಂಬಾ ಕಷ್ಟ ಇದೆ. ಇಲ್ಲ ಕೇಳ್ತಾರೆ, ಏನು ಹೇಳ್ತಲ್ಲ, ಇವತ್ತು ಇಲ್ಲ, ಖಾಲಿ ಇಲ್ಲ, ಸ್ಟಾಕ್ ಇಲ್ಲ, ಇದೇ ಮಾತು. 1 ವಾರ ಆಯ್ತು ಬುಕ್ ಮಾಡಿ, ಲಾಸ್ಟ್ ಮಂತ್ 15th ಮಾಡಿರೋದು. ಬಿಲ್ಲಿಂಗ್ ಆಗಿ ನೋಡಿ, ಇಲ್ಲಿ 1 ವಾರ ಮೇಲೆ DSC ನಮ್ಮಲ್ಲಿ ಬಂದಿದೆ, ಬಟ್ ಇನ್ನೂ ಬಂದಿಲ್ಲ. ಒಟ್ಟಾರೆ ಡೊಮೆಸ್ಟಿಕ್ ಸಮಸ್ಯೆ ಇಲ್ಲ ಎನ್ನುವವರು ದಯವಿಟ್ಟು ಗ್ಯಾಸ್ ಏಜೆನ್ಸಿಗಳ ಬಳಿ ಬಂದು ನೋಡಿ, ಆಗ ನಮ್ಮ ಕಷ್ಟ ಅರ್ಥವಾಗುತ್ತೆ. ಇನ್ಮೇಲಾದ್ರೂ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅನ್ನೋದು ಪಬ್ಲಿಕ್ ಒತ್ತಾಯ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.